ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಘಾಟ್ ಮನುಷ್ಯ ರೀಲ್ ಮಾಡ್ತಾನ? ಯಾರೇ ಅದು? ಜಂಗಲ್ ಜಾಕಿ _ ಜಾರ್ಮುಗ ಅಂತ. ಏನೇ ಇದು ಹೀಗಿದೆ ಹೆಸರು? ಅಲ್ಲಮ್ಮ, ಸ್ಕೂಲು ಕಾಲೇಜಲ್ಲಿ ಓದಿ ಎಕ್ಸಾಮಲ್ಲಿ ಸ್ಕೋರ್ ಮಾಡಿದ್ರೆ ಚೆನ್ನಾಗಿತ್ತು, ಅಥವಾ ಕ್ರಿಕೆಟ್ ಕಲಿತು ಗ್ರೌಂಡಲ್ಲಿ ಸ್ಕೋರ್ ಮಾಡಿದರೆ ಪರವಾಗಿಲ್ಲ. ಇದು ಯಾವುದಮ್ಮ ಇದು ಅಂಡರಲ್ ಸ್ಕೋರು? ನನ್ಗೆ ಯಾಕೋ ಸರಿ ಕಾಣ್ತಿಲ್ಲ. ಮಾವಯ್ಯ, ಅದು ಯೂಸರ್ ನೇಮು, ಅದಕ್ಕೆ ಆಗಿದೆ. ಅವನು ಕಾಡಲ್ಲಿರೋ ಹುಡುಗ ಅಲ್ವಾ, ಅದಕ್ಕೆ ಜಂಗಲ್ ಜಾಕಿ ಅಂತ ಇಟ್ಕೊಂಡಿದ್ದಾನೆ. ಅವನ ಹೆಸರು ಜಾರ್ಮುಗ ಅಂತ. ಏನ್ ಕಾಲ ಬಂತಪ್ಪ. ನಾಡಲ್ಲಿರೋ ನೆಟ್ವರ್ಕ್ನ ತಡ್ಕೊಳಕ್ಕಾಗದೆ ಪಕ್ಷಿಗಳೆಲ್ಲ ಕಾಡಿಗೆ ಹೋಗಿದ್ವು. ಈಗ ಕಾಡಲ್ಲೂ ನೆಟ್ವರ್ಕ್ ಸಿಗುತ್ತೆ ಅಂದ್ರೆ ಪಾಪ ಅವೆಲ್ಲ ಎಲ್ಲಿ ಹೋಗ್ಬೇಕು? ಓ, ಬಾಬು ಅವರು. ಹಲೋ ಬಾಬು ಅವರೇ, ಹೇಳಿ. ಅತಿಗಳೇ, ಏನ್ ನಿಮ್ಮ ಯಜಮಾನಗಳದ್ದು ಹಾವಳಿ ನೋಡ್ಬಿಟ್ರಾ ಹೇಗಿದೆ ಗೆಟಪ್ಪು? ನಾನು ಮಾವ ಸೇರ್ಕೊಂಡು ಅವ್ರನ್ನ ರೆಡಿ ಮಾಡಿದ್ದು. ಮಾವ, ಬಾಬು ಅವ್ರು ಫೋನ್ ಮಾಡಿದ್ದಾರೆ. ಅವ್ರ ಗೆಟಪ್ ಚೆನ್ನಾಗಿದೆ ಅಂತ ಹೇಳೋದಕ್ಕೆ. ಇರಿ, ಲೌಡ್ ಸ್ಪೀಕರ್ ಆನ್ ಮಾಡ್ತೀನಿ. ಹೇಳಿ ಬಾಬು ಅವರೇ. ಹಲೋ ಅತಿಗಳೇ, ಒಂದ್ ನಿಮಿಷ ಮಾತುಗಳು ಕೇಳಿ. ನಾನು ಗೆಟಪ್ಗಳು ಚೆನ್ನಾಗಿದೆಯಾ ಇಲ್ವೋ ಅಂತ ಹೇಳಕ್ ಮಾಡ್ಲಿಲ್ಲ. ಅದು ಶಿವಪ್ಪನು ಆಫೀಸ್ಗಳಕ್ಕೆ ಬಂದಿಲ್ಲ. ಏನು, ಆಫೀಸಿಗೆ ಬಂದಿಲ್ವಾ? ದೇವ್ರೆ ದೇವ್ರೆ, ಮತ್ ಎಲ್ಲಿ ಹೋಗ್ಬಿಟ್ರು? ಶಿವಪ್ಪನು ಆಫೀಸ್ಗಳಿಗೆ ಬರುವಾಗ ನನಗೂ ಫೋನ್ಗಳು ಮಾಡಿದ್ದ. ನಾವ್ಯಾರೋ ಗೆಟಪ್ಗಳು ಹಾಕೊಂಡು ಬಂದಿಲ್ಲ ಅಂತ ಹೇಳಿದ್ಮೇಲೆ ಅವನು ಮನೆಗಳಿಗೆ ಹೋಗ್ಬಿಟ್ಟು ಕಾಸ್ಟ್ಯೂಮ್ಗಳು ಚೇಂಜ್ ಮಾಡ್ಕೊಂಬತ್ತೀನಿ ಅಂತ ಹೇಳ್ದ. ಆಮೇಲಿಂದ ಆ ಸಮಯಗಳು ನಾಪತ್ತೆಗಳಾಗ್ಬಿಟ್ಟವನೇ. ಫೋನ್ಗಳು ನಾಟ್ ರೀಚಬಲ್ಗಳು ಅತಿಗಳೇ. ದೇವ್ರೆ, ಹೇಳಿ ಕೊಡಮ್ಮ. ಹೇ ಬಾಬು, ನಾನು ಅರಪ್ಪ ಮಾತಾಡ್ತಿರೋದು. ನೀವು ಮಾತಾಡ್ತೀರ ಅಂತ ನನಗೆ ಗೊತ್ತು ಅಂಕಲು. ಐನೋ. ಲೇ, ಇಂಥ ಸಮಯದಲ್ಲಿ ತಮಾಷೆ ಮಾಡ್ತಾರೇನೋ? ಶಿವು ಆಫೀಸ್ ಕೆಲಸದ ಮೇಲೆ ಯಾರು ಹೊರಗಡೆ ಹೋಗಿದಾನ? ವಿಚಾರಿಸಿದ್ಯಾ? ಅಯ್ಯೋ, ಇವತ್ತು ಯಾವ ಫೀಲ್ಡ್ ವರ್ಕ್ಗಳು ಇಲ್ಲ ಅಂಕಲು. ಆಫೀಸ್ಗಳೆಲ್ಲ ಮೀಟಿಂಗ್ಗಳಿತ್ತು. ಆ ಆ್ಯಪ್ನು ಇಲ್ಲಿಗೆ ಬರಬೇಕಾಗಿತ್ತು. ಆಮೇಲೆ ಇನ್ನೊಂದು ಅಂಕಲು, ಇವತ್ತು ನಮ್ಮ ರಾಮಾಯಣ ಆಫೀಸ್ಗಳಿಗೆ ಬರುವಾಗ ಶಿವಪುರ ಗಾಡಿಗಳನ್ನ ರೋಡ್ಗಳಲ್ಲಿ ನೋಡ್ದಂತೆ. ಅನುಮಾನಗಳು ಬಂದು ನೋಡಿದ್ರೆ ಕೀಗಳು ಅಲ್ಲೇ ಇತ್ತಂತೆ. ಆಮೇಲೆ ರಾಮಾಯಣ ಅಲ್ಲೇ ಹುಡ್ಕೊಂಡಿದ್ದಾನೆ. ಶಿವಪ್ಪನ ಕಾಣಿಸಿಲ್ಲ. ಅದಕ್ಕೆ ಕೀಗಳು ಇಟ್ಕೊಂಡು ಆಫೀಸ್ಗಳಿಗೆ ಬಂದು ನನಗೆ ಹೇಳ್ದ. ಅದಕ್ಕೆ ನಾನು ಗಾಬರಿಗಳಾಗ್ಬಿಟ್ಟು ನಿಮಗೆ ಫೋನ್ಗಳು ಮಾಡಿದೆ. ದೇವ್ರೆ ದೇವ್ರೆ, ಎಲ್ಲ ಚೆನ್ನಾಗಿದೆ ಅನ್ನೋವಾಗ ನನ್ನ ಗಂಡಂಗೆ ಇಂಥ ಗಂಟೆ ತಂದ್ಬಿಟ್ಟಿಯಲ್ಲ. ನಾನು ಏನಪ್ಪ ಮಾಡ್ಲಿ? ಅವ್ರು ಎಲ್ಲಿದ್ದಾರೋ, ಹೇಗಿದ್ದಾರೋ ಭಗವಂತ. ಸಮಾಧಾನ ಮಾಡ್ಕೊಳಮ್ಮ, ಗಾಬರಿ ಆಗ್ಬೇಡ. ಇನ್ನು ಸ್ವಲ್ಪ ಹೊತ್ತಾದ್ಮೇಲೆ ಬರ್ಬಹುದು ಅವ್ರ ಮನೆಗೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.